ಅಗ್ನಿ ಮಹಾಪ್ರಭು ಯಮರಾಜರೇ ದೇವರಾಜ ಅಜವಿನೂತನ ಕೃಪೆಯೊಳ್ ಸ್ವರ್ಗವೋ ಅಜವಿನೂತನ ಕೃಪೆಯೊಳ್ ಸ್ವರ್ಗವೋ ಸುಜನ ಮಾರ್ಗೆ ಭೂಮಿ ಸ್ವರ್ಗವೋ ಸಚಿವಾವರ ಬೇಡೋ ಬೇಗ ಸುರರ ವಾರ್ತೆಯ ಸಚಿವಾವರ ಬೇಡೋ ಬೇಗ ಯಮರಾಜರೇ ದೇವರಾಜ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಹತ್ತಿದೇವರೇ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ವಿವಿಧ ಬೆಳೆಗಳು ಬೆಳೆಯುತ್ತಿರುತ್ತದೆ ಹತ್ತಿ ಮೋದದಿ ಸುಖದಳಿ ಮರೆ ಅತುಳ ಕೀರ್ತಿ ಪಡೆಯುತ್ತಿರುತ್ತದೆ ಸಚಿವಾವರ ಬೇಡೋ ಬೇಗ ಸುರರ ವಾರ್ತೆಯ ಸಚಿವಾವರ ಬೇಡೋ ಬೇಗ ಅಗ್ನಿದೇವರೇ ಮಹಾಪ್ರಭು ಯುಕ್ತ ಯುಕ್ತಗಳಿಂತು ನಿತ್ಯಂ ಯಾಗವ ಮಾಡಿ ಯುಕ್ತ ಯುಕ್ತಗಳಿಂತು ನಿತ್ಯಂ ಯಾಗವ ಮಾಡಿ ಸುಸ್ಥಿರ ಮತಿಯಂ ಸರ್ವಪದ ಸುಸ್ಥಿರ ಮತಿಯಂ ಸರ್ವಪದ ಶುದ್ಧ ದ್ರೋಹಿಗಳನಿಸದೆ ನಿತ್ಯಂ ಸುಖದಿ ಬಾಳ್ವೆ ಸಚಿವಾವರ ಬೇಡೋ ಬೇಗ ಸುರರ ವಾರ್ತೆಯ ಸಚಿವಾವರ ಬೇಡೋ ಬೇಗ ಅಗ್ನಿದೇವರೇ ದೇವರಾಜರೇ ನಮ್ಮ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ ತಿಳಿಸುವಂತವರಾಗಿ ವಿಜ್ಞಾಪಿಸುವೆನು. ಪ್ರಭು ಲಾಲಿಸು ರಾಜದ ಪ್ರಭು ಲಾಲಿಸು ಪ್ರಭು ಲಾಲಿಸು ಯಮರಾಜರೇ ದೇವರಾಜ ಪ್ರಭು ಲಾಲಿಸು ಮಹಾಪ್ರಭು ಅಗ್ನಿದೇವರೇ ಕಾಲ ಕಾಲಗೀಗ ಕಾಲ ಕಾಲಗೀಗ ಸತ್ಯವಂತ ನೀವು ಮಹಾಪ್ರಭು ಕಾಲ ಕಾಲಗೀಗ ಸತ್ಯವಂತ ನೀವು ಪರಿಪಾಲಿಸುತ್ತ ಪರಿಪಾಲಿಸುತ್ತ ಲಾಲಿಸು ರಾಜಧಾನಿಯ ಪ್ರಭು ಲಾಲಿಸು ಭಲೆ ಭಲೆ ನದಿ ತಲಪುರೆ ಅನಗರಿ ಮುಖೇ ನದಿ ತಲಪುರೆ ಮುಖೇ ರಾಜ ರಾಜ
ದೇಶ ಮುಖದೆ ಬಾಳುವರಾಯ ಇವರಿಪ್ಪ ರಾಜ ರಾಜನ ದೇಶ ಮುಖದೆ ಬಾಳುವರೇ ಹರಣ ಸಾಮ್ರಾಜ್ಯ ಸಮಾನ ಪ್ರಜೆಗಳು ಬಾಳುವರೇ ಪ್ರಭು ಭುವನ ದೇಶನ ಪುರವಿಲ್ಲ ನಮ್ಮ ಧರಿಸ ಮುಖದೆ ಮಾತ್ರ ಭುವನ ದೇಶನ ಪುರವಿಲ್ಲ ನಮ್ಮ ಧರಿಸ ಮುಖದೆ ರಾಜ ರಾಜಾಂದ್ರ ದೇಶ ಕಡೆ ಬಾಳುವರೇ ಭಲೆ ಭಲೆ ದೇವರಾಜರೇ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಸೌಖ್ಯದಿಂದಿರುವುದು ಮತ್ತೇನಪ್ಪನೆ ಗೇಶ್ ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಯಮರಾಜರೇ. ದೇವರಾಜ ಪಡವೆಯೋ ಕಡುಶೂರರೆನ್ನುತ್ತೇ ಯಮರಾಜರೇ. ದೇವರಾಜ ಪಡವೆಯೋ ಕಡುಶೂರರೆನ್ನುತ್ತೇ ಪಡದೇ ಪರಿಣಮಯ ಜಾತಿ ಬಲವ ಯಮರಾಜರೇ. ದೇವರಾಜ ತಡೆಯದೆ ಎನ್ನಾಕೆಯನ್ನು ನಡೆಸುತ್ತೀರ್ಪರನ್ನಯ ಸೈನ್ಯಾಧಿಪತಿಯೇ. ಯಮರಾಜರೇ, ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ತಿಳಿಸುವಂತವರಾಗಿ ವಿಜ್ಞಾಪಿಸುವನು. ಪಕ ಸಾಸನ ಲಲಿಸಿಗಲೇ ಪಕ ಸಾಸನ. ದೇವರಾಜ ಯಮರಾಜರೇ. ಪಕ ಸಾಸನ ಲಲಿಸಿಗಲೇ ಪಕ ಸಾಸನ. ದೇವರಾಜ ಪಾಪ ಮಾಡಿದಂತ ದ್ರೋಹಿಗಳ ನಾನು. ದೇವರಾಜ ಪಾಪ ಮಾಡಿದಂತ ದ್ರೋಹಿಗಳನ್ನು ನಾನು ಪಚದೋಳು ಬಿಡಿದು. ದೇವರಾಜ ಪಾಚದೋಳು ಬಿಡಿದು ತನ್ನ ಬಿಡಿ ಬನೀಗ ಪಕ ಸಾಸನ ಲಲಿಸಿಗಲೇ ಪಕ ಸಾಸನ. ಭಲೆ ಭಲೆ. ಈ ದಂಡದಿಂದ ದಂಡಿಸುವೆನು ಅವರ. ದೇವರಾಜ ಯಮರಾಜರೇ. ಈ ದಂಡದಿಂದ ದಂಡಿಸುವೆನು ಅವರ ಪುಂಡಲೀಕ ಬರದ ಪುಂಡಲೀಕ ಬರದ ಪೂಜೆ ಮಾಡ್ತೇನೀಗ ಪಕ ಸಾಸನ ಲಲಿಸಿಗಲೇ ಪಕ ಸಾಸನ. ಭಲೆ ಭಲೆ. ಕಳಿಹಿತೆ ಬರಬರವರ ಕಳಿಹಿತೆ ಬರಬಲವರ ಹಿಡಿದು ಖಡ್ಗವ ಭಾರತ ಜಲ ಬೀಸುತ್ತಲೇ.
ಕಡಿದೆ ಕಡಿದಾಗದೆ ಕಡಿದೆ ಕಡಿದಾಗದೆ ನಡೆಯುತ್ತೆ ಪಡೆಯೋ ಪರಿಚಯವ ಪಡೆಯುತ್ತಿರುವುದು ಸೈನ ದೇವರಾಜ ಯಮರಾಜರೇ, ನಮ್ಮ ಸೈನ್ಯವು 4 ದಿಕ್ಕುಗಳಲ್ಲಿ ಹೊರಡಿಕೊಂಡು ಶತ್ರುಗಳ ಹೆಸರನ್ನೇ ಅಡಗಿಸುತ್ತಾ ಕೀರ್ತಿಯನ್ನು ಬರೆದಿದೆ. ಮತ್ತೇನಪ್ಪನೇ ಮಹಾಪ್ರಭು? ಭೇಷ್, ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಪರಮಾನಂದವ ಪರಮಾನಂದವ ನಾಥನು ಜಗದ ಪರಶಿವ ವರ ಬಲ್ಲದೆ. ಯಮರಾಜರೇ, ದೇವರಾಜರೇ, ದೇವರಾಜರೇ, ಪರಮಾನಂದವ ಪರಮಾನಂದವ ನಾಥನು ಜಗದ ಪರಶಿವ ವರ ಬಲ್ಲದೆ. ಬಲ ಯುದ್ಧಗೊಳಿಸಿ ಜಪ ಬಲ ಯುದ್ಧಗೊಳಿಸಿ ಸಾಹಸವಾಂತನು ಈ ಜಗತ್ತೇ. ಸಾಹಸವಾಂತನು ಈ ಜಗತ್ತೇ. ಪರಮಾನಂದವ ಪರಮಾನಂದವ ಪರಶಿವ ವರ ಬಲ್ಲದೆ. ಕುಲ್ಲವೆಲ್ಲವ ಸದೆ ಬಡಿದು ಕುಲ್ಲವೆಲ್ಲವ ಸದೆ ಬಡಿದು ಸಾಹಸವಾಂತನು ಈ ಜಗತ್ತೇ. ಸಾಹಸವಾಂತನು ಈ ಜಗತ್ತೇ. ಪರಮಾನಂದವ ಪರಮಾನಂದವ ಪರಶಿವ ವರ ಬಲ್ಲದೆ. ಭೇಷ್ ಭೇಷ್, ಬಹಳ ಸಂತೋಷ. ನಿಮ್ಮಂತಹ ಚತುರರಾದ ಅಗ್ನಿಯು ಸಾಹಸಿಮಯಾದ ಯಮರಾಜರು ನನ್ನ ಬಳಿ ಇರಲು ನನಗೆ ಕುಂದುಕೊರತೆಗಳೆಂದೇನೇನು? ನಿಮ್ಮ ನಿಮ್ಮ ಪೀಠಗಳಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಆಗಬಹುದು. ಯಮರಾಜರೇ, ಅಗ್ನಿದೇವರೇ, ಏನೇ ಮಹಾನಂದವೇ ಓ ಭಾಮಿನಿ, ಏನೇ ಸಂಭ್ರಮದಂದವೇ ಬಲು ಚಂದವೇ. ಏನೇ ಮಹಾನಂದವೇ ಓ ಭಾಮಿನಿ, ಏನೇ ಸಂಭ್ರಮದಂದವೇ ಬಲು ಚಂದವೇ. ಏನೇ ಮಹಾನಂದವೇ. ಸುಂದರ ಬಲು ಸುಂದರ. ಏನಿರುತ್ತಾ ಮೋದ, ಏನಿ ಮೌನದ ನಾದ, ಏ ಉನ್ನೋದ, ಏನಿ ವಿನೋದ. ನೋಡಿದರ ಏನಿದೀವೋ ನಾದ, ಏನಿದೀವೋ ನಾದ, ಏನಿ ವಿನೋದ, ಏನಿ ವಿನಾದ. ಏನೇ ಮಹಾನಂದವೇ ಓ ಭಾಮಿನಿ, ಏನೇ ಸಂಭ್ರಮದಂದವೇ ಬಲು ಚಂದವೇ. ಏನೇ ಮಹಾನಂದವೇ. ಯಮರಾಜರೇ,
ಧಕ್ಕೆಯ ಶಿರಕೆತ್ತಿ ತಾಳಗಳಿಂ ತಟ್ಟಿ ತಕ್ಕಿಟ ತಕಜೆಣು ಎನ್ನುತ್ತ ಕಾಯವ ಧಕ್ಕೆಯ ಶಿರಕೆತ್ತಿ ತಾಳಗಳಿಂ ತಟ್ಟಿ ತಕ್ಕಿಟ ತಕಜೆಣು ಎನ್ನುತ್ತ ಕಾಯವ ಕಲುಕುತ ಕಾಯವ ಕಲಕುತ ಹೃದಯವ ಕುಲುಕುತ ಕಾಯವ ಕಲಕುತ ಹೃದಯವ ಸೊಕ್ಕಿದ ಕುಣಿತವ ಕುಣಿಯುವರೆನೆ ಬಾಲೆ ಸೊಕ್ಕಿದ ಕುಣಿತವ ಕುಣಿಯುವರೆನೆ ಬಾಲೆ ಏನೇ ಮಹಾನಂದವೇ ಓ ಭಾಮಿನಿ ಏನೇ ಸಂಭ್ರಮದಂದವೇ ಬಲು ಚಂದವೇ ಏನೇ ಮಹಾನಂದವೇ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಾಮ್ ತಾಮ್ ತೈ ಭಲೆ ಭಲೆ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಾಮ್ ತಾಮ್ ತೈ ತಕ ತರಿ ತಕ ಜನ ತಕ ತರಿ ತಕ ಜನ ತಕ ತರಿ ತಕ ಜನ ತಾಮ್ ತಾಮ್ ತೈ ತಕ ತರಿ ತರಿ ತಕ ತರಿ ತರಿ ತಕ ತರಿ ತಕ ಜನ ತಕ ತರಿ ತಕ ಜನ ತಾಮ್ ತಾಮ್ ತೈ ತತ್ತ ದಿಂದ ತಕ ತಕಿಟ ದಿಂದ ತಕ ತತ್ತ ದಿಂದ ತಕ ತಾಂಗಡ ತಾಂಗಡದಾಂ ಭಲೆ ಭಲೆ ತತ್ತ ದಿಂದ ತಕ ತಕಿಟ ದಿಂದ ತಕ ತತ್ತ ದಿಂದ ತಕ ತಾಂಗಡ ತಾಂಗಡದಾಂ ತಕಿಟ ದಿಕಿಟ ತಕ ತಾಂಗಡ ತಾಂಗಡದಾಂ ತಕಿಟ ದಿಕಿಟ ತಕ ತಾಂಗಡ ತಾಂಗಡದಾಂ ದಿತ್ತಾಂತಕ ದಿಗುದರ ಕೆಡತಕ ದಿತ್ತಾಂತಕ ದಿಗುದರ ಕೆಡತಕ ದಿತ್ತಾಂತಕ ದಿಗುದರ ಕೆಡತಕ ದಿತ್ತ ಜಾಮ್ ದಿತ್ತಾಂತಕ ದಿಗುದರ ಕೆಡತಕ ದಿತ್ತಾಂತಕ ದಿಗುದರ ಕೆಡತಕ ದಿತ್ತಾಂತಕ ದಿಗುದರ ಕೆಡತಕ ದಿತ್ತ ಜಾಮ್ ಭಲೆ ಭಲೆ ದಿತ್ತ ಜಾಮ್ ದಿತ್ತ ಜಾಮ್ ದಿತ್ತ ಜಾಮ್ ದಿತ್ತ ಜಾಮ್ ತಕ ತರಿ ತಕ ಜನ ತಕ ತರಿ ತಕ ಜನ ತಕ ತರಿ ತಕ ಜನ ತಾಮ್ ತಾಮ್ ತಾಯಿ ತಕ ತರಿ ತಕ ಜನ ತಕ ತರಿ ತಕ ಜನ ತಕ ತರಿ ತಕ ಜನ ತಾಮ್ ತಾಮ್ ತಾಯಿ 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 ಭಲೆ ಭಲೆ ತಜ್ಜಾಮ್ ತಕ ಜಾಮ್ ತಕಿಟ ಜಾಮ್ ತದಿಗಿಣತೋ 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 ಅಗ್ಗಿದೇವರೇ ತಜ್ಜಾಮ್ ತಕ ಜಾಮ್ ತಕಿಟ ಜಾಮ್ ತದಿಗಿಣತೋ ತದಿಗಿಣತೋ ತದಿಂಗಿಣತೋ ತಾಮ್ ತಗಿಡ 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 ದೀಮ್ ತಗಿಡ 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 ತಾಮ್ ತಗಿಡ ತಗಿಡ ದೀಮ್ ತಗಿಡ ತಗಿಡ ತಾಮ್ ತಗಿಡ ತಾಮ್ ತಗಿಡ 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 ತಗಿಡದು ತಗಿಡ 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 ತಗಿಡದು ತಗಿಡದು ದಿಗಿಡದು ತಗಿಡದು ದಿಗಿಡದು ತಾಮ್ ತಗಿಡ ತಗಿಟ ದೀಮ್ ತಗಿಡ ತಗಿಟ ತಾಮ್ ತಗಿಡ ತಗಿಟ ದೀಮ್ ತಗಿಡ 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 ತಗಿಡದು ಏನಿ ಮಗನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ದೇವಾಂಗನೇರೇ ಈಗ
ಕಡೆ ಬನ್ನಿ ಅಕ್ಕ. ದೇವಾಂಗನೆರ ನಿಮ್ಮಯ ಗಾನದೇ ದೇವಾಂಗನೆರ ನಿಮ್ಮಯ ಗಾನದೇ ಮನಕಾನಂದವಾಯಿತೆನಗೆ ನರ್ತಕಿರೆ ಚತುರರೇ ನಿಮ್ಮಯ ಮೃದುತರವಾದ ಚತುರರೇ ನಿಮ್ಮಯ ಮೃದುತರವಾದ ಮಾಧುರ್ಯ ನುಡಿಗಳನ್ನು ಕೇಳಿ ಪರಮಹರ್ಷಿತನಾದೆನಾ. ಯಾರಲ್ಲಿ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ತನ್ನಿ. ಆಗಬಹುದು ಮಹಾಪ್ರಭು. ಚಿನ್ನದ ನಾಣ್ಯವನ್ನು ಕೊಡ್ತಿದ್ರು ನರ್ತಕಿಯರಿಗೆ ನಿಮಗೆ ಮಂಗಳವಾಗಲಿ. ಅಗ್ನಿದೇವರೇ, ದೇವರಾಜರೇ, ನಮೋ ನಮೋ ದೇವೇಂದ್ರ. ನೀನು ಯಾರು? ಭೂಸ್ವರ್ಗಪುರದ ಭೂಸ್ವರ್ಗಪುರದ ದಕ್ಷ ಬ್ರಹ್ಮನ ದೂತನು. ನೀನು ಇಲ್ಲಿಗೆ ಬರಲು ಕಾರಣವೇನು? ಈ ಭಿನ್ನಹ ಪತ್ರಿಕೆಯನ್ನು ತಂದಿರುವೆನು. ಅದರ ಅಭಿಪ್ರಾಯವೇನು? ದೇವರಾಜ, ಭೂಸ್ವರ್ಗಪುರದ ದಕ್ಷ ಬ್ರಹ್ಮನ ಶುಭಯುತವಾದ ಯಾಗವನ್ನು ಮಾಡುವರು. ಅಲ್ಲದೆ ಶಿವನಿಗೆ ಸಲ್ಲಬೇಕಾದ ಅವಿರ್ಭಾಗವನ್ನು ಶ್ರೀಹರಿಗೆ ಕೊಡುತ್ತಾರಂತೆ. ಇಷ್ಟೇ ಇದರ ಅಭಿಪ್ರಾಯ. ನೀವು ಮತ್ತು ಸಜಿದೇವಿ ಅವರು ಬರಬೇಕೆಂದು ಈ ಭಿನ್ನಹ ಪತ್ರಿಕೆ ಅಭಿಪ್ರಾಯ. ಆಗಬಹುದು. ನೀನಿನ್ನು ಹೊರಡುವಂತ ಆಗಬಹುದು ದೇವೇಂದ್ರ. ಅಗ್ನಿದೇವರೇ, ದೇವರಾಜರೇ, ಯಮರಾಜರೇ, ಭೂಸ್ವರ್ಗಪುರದ ದಕ್ಷ ಬ್ರಹ್ಮರು ನೂತನವಾದ ಯಾಗವನ್ನ ಮಾಡುವರಂತೆ. ಆ ಯಾಗದ ಸಲುವಾಗಿ ನಮ್ಮನ್ನು ಸಹ ಕರೆದಿರುವ ಪ್ರಯುಕ್ತ ನಾವು ಅಲ್ಲಿಗೆ ಜಾಗ್ರತೆಯಿಂದ ಹೊರಡಬೇಕಾಗಿದೆ. ಆದ ಕಾರಣ ನಾನು ಸತಿಯಾದ ಸಚಿದೇವಿಯೊಡನೆ ಸಮಾಲೋಚಿಸಬೇಕಾಗಿದೆ. ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನಿರತರಾಗಿರಿ. ಆಗಬಹುದು. ಪ್ರಿಯೆ ಸಚಿದೇವಿ, ಪ್ರಿಯೆ ಸಚಿದೇವಿ, ನಿನಗೆ ಮಂಗಳವಾಗಲಿ. ಸಚಿದೇವಿಯ ನೀ ಕೇಳು. ಪ್ರಿಯೆ ಸಚಿದೇವಿ, ಸಚಿದೇವಿಯ ನೀ ಕೇಳು. ಶುಭಯಾಗವ ರಚಿಸುವ ಭೂಸ್ವರ್ಗಪುರದ ದಕ್ಷ ಬ್ರಹ್ಮನು ಪ್ರಿಯ ಸಚಿದೇವಿ, ಸತಿಯೋತ್ತಮನ ಬರೆದಿಹ ಪತ್ರಿಕೆಯಂ ಸಚಿವೋತ್ತಮನು ಬರೆದಿಹ ಪತ್ರಿಕೆಯಂ ದೂತನು ತಂದಿರುವನು. ಪ್ರಿಯೆ ಸಚಿದೇವಿ, ನಿಮ್ಮ ತಂದೆಯಾದ ಭೂಸ್ವರ್ಗಪುರದ ದಕ್ಷ ಬ್ರಹ್ಮರು ನೂತನವಾದ ಯಾಗವನ್ನ ಮಾಡುವರಂತೆ. ಆ ಯಾಗದ ಸಲುವಾಗಿ ನಮ್ಮನ್ನು ಸಹ ದೂತ ಮುಖೇನ ಕರೆದಿರುವ ಪ್ರಯುಕ್ತ ನಾವು ಜಾಗ್ರತೆಯಿಂದ ಹೊರಡೋಣ. ನಡೆ. ಹಾಗೆ ಆಗಲಿ ಪ್ರಿಯ. ಸುಂದರ
ಮಾತನು ಕೇಳಿದೆಯ ವೃದ್ಧನು ಇಲ್ಲದ ಅವಿರ್ಭಗ ಯಾರಿಗೆ ವೃದ್ಧನು ಇಲ್ಲದ ಅವಿರ್ಭಗ ಯಾರಿಗೆ ಸುತ್ತದಿ ಕೊಡೋವನೋ ಕಚ್ಚಾವೋ ಸುತ್ತದಿ ಕೊಡೋವನೋ ಕಚ್ಚಾವೋ ಪ್ರಿಯೆ ಪ್ರಾಣೇಶ್ವರ, ನೀನು ಹೇಳುವುದಲ್ಲ ಸರ್ವಸಮ್ಮತವೇ ಸರಿ. ಆದರೆ ಆ ದಕ್ಷ ಬ್ರಹ್ಮನು ಸುಭೂತವಾದ ಯಾಗವನ್ನು ಮಾಡುವಲ್ಲಿ ಪರಶಿವನನ್ನು ಕರೆಯದ ಮೇಲೆ ಆ ಯಾಗವು ಸಂಪೂರ್ಣವಾಗುವುದೇ? ಆ ಕಂಟಕನಿಗೆ ಸಮರ್ಪಿಸುವ ತರ್ಪಣದ ಸೋಪಾನವನ್ನು ತೆಗೆದುಕೊಳ್ಳುವ ಮಹಾತ್ಮರಾರೂ ಇಲ್ಲ. ಭಕ್ತಾದಿಗಳ ಮರೆಯನ್ನ ಕೇಳಿ ವಿಷಯವನ್ನ ಉದ್ದೇಶಿಸಿ ಸಕಲ ಲೋಕಗಳನ್ನು ಪಾಲಿಸುವ ಆ ಪರಮಾತ್ಮನನ್ನು ಶ್ರೀಮನ್ನಾರಾಯಣನ ಅರ್ಧಾಂಗಿನಿ ನಿರಂತರದಲ್ಲಿ ಶಿವನ ದರ್ಶನವಿಲ್ಲದೆ ವಿರೋಣವಿಲ್ಲ. ಬ್ರಹ್ಮನಾದರೂ ಶಿರವನ್ನು ಕಳೆದುಕೊಂಡ ಮೇಲೆ ಬಹಳ ಚಿಂತೆಯಿಂದಿರುವನು. ನಾನಾದರೂ ಪರಮಾತ್ಮನಲ್ಲಿ ಭಕ್ತಿಯಿಂದಿರುವೆನು. ಮಿಕ್ಕ ದಿಕ್ಪಾಲಕರು ಶಂಕರನ ಅಧೀನರು. ಸೂರ್ಯ ಚಂದ್ರರು ನೇತ್ರಗಳಾಗಿರುವರು. ಹೀಗಿರುವಾಗ ಆ ದಕ್ಷ ಬ್ರಹ್ಮನ ಯಾಗವು ಸಂಪೂರ್ಣವಾಗುವುದೇ? ಅಲ್ಲದೆ ದಕ್ಷ ಬ್ರಹ್ಮ ಮಾವ, ಪರಶಿವನು ಅಳಿಯನಾಗಿರುವುದರಿಂದ ಅವರುಗಳ ನಡುವಿನ ಮನಸ್ತಾಪದ ವಿಷಯವು ನಮಗೇಕೆ? ಎಲ್ಲರಂತೆ ನಾವು ಹೋಗೋಣ ನಡೆ. ಪ್ರಿಯ, ಪರಶಿವನಿಲ್ಲದ ಯಾಗವು ನಾನು ಬರುವುದಿಲ್ಲ ಪ್ರಿಯ. ಪ್ರಿಯೆ, ಪ್ರಿಯ ಬಾಬಾರೆ ಬಾರೆ, ಪ್ರಿಯ ಬಾಬಾರೆ ಬಾರೆ, ಪ್ರಿಯ ಬಾಬಾರೆ ಬಾರೆ, ಪ್ರಿಯ ಬಾಬಾರೆ ಬಾರೆ, ಸುಖವತೋರೆ ಸುಖವತೋರೆ ಸುಖವತೋರೆ. ಸಂಭ್ರಮದಿ ಈಗ ನಾವು ಹೋಗುವ ಬಾರೆ, ಪ್ರಿಯ ಹೋಗುವ ಬಾರೆ. ಸಂಭ್ರಮದಿ ಈಗ ನಾವು ಹೋಗುವ ಬಾರೆ, ಪ್ರಿಯ ಹೋಗುವ ಬಾರೆ. ವಿಧ ವಿಧದಿ ಸಂಭ್ರಮದಿ ಹೋಗುವ ಬಾರೆ, ವಿಧ ವಿಧದಿ ಸಂಭ್ರಮದಿ ಹೋಗುವ ಬಾರೆ, ಪ್ರಿಯ ಬಾಬಾರೆ ಬಾರೆ, ಪ್ರಿಯ ಬಾಬಾರೆ ಬಾರೆ, ಸುಖವತೋರೆ ಸುಖವತೋರೆ. ಸುರಪಥವು ಇಲ್ಲದಿರುವ ನಾನು ಪ್ರಿಯ ಯಾಗಕ್ಕೆ ನಾನು ಕೀರ್ತಿಯು ಇಲ್ಲದಿರುವ ಯಾಗಕ್ಕೆ ನಾನು ಪ್ರಿಯ ನಾವು ಅರನು ಇಲ್ಲದ ಯಾಗಕ್ಕೆ ನಾ ಬರುವುದಿಲ್ಲವೋ ಅರನು ಇಲ್ಲದ ಯಾಗಕ್ಕೆ ನಾ ಬರುವುದಿಲ್ಲವೋ ಪ್ರಿಯ ಬರುವುದಿಲ್ಲವೋ. ಹೃದಯದೊಳಗೆ ಮುದವಿನ ಚತುರಲೇನಿ, ಪ್ರಿಯ ಚತುರಲೇನಿ. ಹೃದಯದೊಳಗೆ ಮುದವಿನ ಚತುರಲೇನಿ, ಪ್ರಿಯ ಚತುರಲೇನಿ. ವಿಧ ವಿಧದಿ ಸಂಭ್ರಮದಿ ಹೋಗುವ ಬಾರೆ, ನಚಿದೇವಿ ಹೋಗೋಣ ಬಾ. ವಿಧ ವಿಧದಿ ಸಂಭ್ರಮದಿ ಹೋಗುವ ಬಾರೆ, ಪ್ರಿಯ ಬಾಬಾರೆ ಬಾರೆ, ಪ್ರಿಯ ಬಾಬಾರೆ ಬಾರೆ, ಸುಖವತೋರೆ ಸುಖವತೋರೆ. ಸದಯ ಸಾಂಬನಿಲ್ಲದಿರುವ ಯಾಗಕ್ಕೆ ನಾನು ಸದಯ ಸಾಂಬನಿಲ್ಲದಿರುವ ಯಾಗಕ್ಕೆ ನಾನು ಬರುವುದಿಲ್ಲವೋ ಪ್ರಿಯ ಬರುವುದಿಲ್ಲವೋ. ಶರದಿಶಯ ನಾದ ಹರಿಯು ತೆರಳಿ ಹೋದನೆ, ಪ್ರಿಯ ತೆರಳಿ ಹೋದನೆ. ಶರದಿಶಯ ನಾದ ಹರಿಯು ತೆರಳಿ ಹೋದನೆ, ಪ್ರಿಯ ತೆರಳಿ ಹೋದನೆ. ಸುರರು ಎಲ್ಲ ಅಂಶದಿಂದ ತೆರಳಿ ಹೋದರು.
ಭೂಸ್ವರ್ಗಪುರದಲ್ಲಿ ನೂತನವಾದ ಯಾಗವನ್ನು ಯಾರೂ ಸಹ ಮಾಡಿರಲಿಲ್ಲ. ಇದೇನು ಕಡೆಗಾಲವೋ ಅದ್ಯಾವ ಕೇಡುಗಾಲವೋ ಕಾಣಿ. ಕಣ್ಣಾರೆ ಕಂಡರೆ ಕಾರ್ಯವು ಗೊತ್ತಾಗುವುದು. ಸುರರಾದಿಯಾಗಿ ಎಲ್ಲರೂ ಹೋಗುತ್ತಿರುವಾಗ ನಾವು ಅವರಂತೆ ಹೋಗೋಣ ನಡೆ. ಪ್ರಿಯ, ಆ ಪರಶನಿಲ್ಲದ ಯಾಗಕ್ಕೆ ನಾನು ಖಂಡಿತವಾಗಿಯೂ ಬರುವುದಿಲ್ಲ. ಪ್ರಿಯೆ, ಬಾ ಬಾರಿ ಪ್ರಿಯೆ. ಪ್ರಿಯೆ, ಬಾ ಬಾರೆ ಪ್ರೇಮವಲ್ಲೇ, ಬಾ ಪ್ರೇಮ ಗಂಧ ಚೆಲ್ಲೇ, ಆಗುವಾನಂದದಲ್ಲೇ, ಪ್ರೇಮಾನುರಾಗದಲ್ಲೇ. ಬಾಬಾರೆ ಪ್ರೇಮವಲ್ಲೇ, ಬಾ ಪ್ರೇಮ ಗಂಧ ಚೆಲ್ಲೇ, ಆತುಪಾನಂದದಲ್ಲೇ, ಪ್ರೇಮಾನುರಾಗದಲ್ಲೇ. ಸ್ವರ್ಗದ ಚಲುವೆಯ ನಿನ್ನ ಮನಸಾರೆ ವನಿಸಿದೆನು. ನಿನ್ನನ್ನು ಕಂಡವೇ ನಾಕೋತು ಹೋದೆನು. ಸ್ವರ್ಗದ ಚಲುವೆ ನಿನ್ನ ಮನಸಾರೆ ವನಿಸಿದೆನು. ಸುರಲೋಕದ ರಗಿಲುವೆ. ಬಾ ಪ್ರೇಮ ಮಾಲಿನಿ, ಸುರಲೋಕದ ರಗಿಲುವೆ. ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲೇ, ಬಾ ಪ್ರೇಮ ಗಂಧ ಚೆಲ್ಲೇ, ಆತುಪಾನಂದದಲ್ಲೇ, ಪ್ರೇಮಾನುರಾಗದಲ್ಲೇ. ನೀಡುಗಯನಿ ನಮನವ. ಬಾ ಪ್ರೇಮ ಮಾಲಿನಿ, ಸುರಲೋಕ ಸುಂದರಿಯೇ. ಬಾ ಪ್ರೇಮ ಮಾಲಿನಿ, ಸುರಲೋಕ ಸುಂದರಿಯೇ. ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲೇ, ಬಾ ಪ್ರೇಮ ಗಂಧ ಚೆಲ್ಲೇ, ಆತುಪಾನಂದದಲ್ಲೇ, ಪ್ರೇಮಾನುರಾಗದಲ್ಲೇ, ಪ್ರೇಮಾನುರಾಗದಲ್ಲೇ, ಪ್ರೇಮಾನುರಾಗದಲ್ಲೇ. ಪ್ರಿಯೆ ಪ್ರಾಣೇಶ್ವರ, ನೀನು ಕೈಲಾಸಕ್ಕೆ ಹೋಗಿ
ಗೌರಿ ದೇವಿಯ ಅಪ್ಪಣೆಯನ್ನು ಪಡೆದುಕೊಂಡು ಬರುವಂತಳಾಗು. ಹಾಗೆ ಆಗಲಿ ಪ್ರಿಯ. ಯಾರಲ್ಲಿ? ರಂಭಾ ಊರ್ವಶಿಯನ್ನು ಬರಮಾಡಿ. ರಂಭಾ ಊರ್ವಶೆ, ನಮಸ್ಕಾರ ಸ್ವಾಮಿ. ನಿನಗೆ ಮಂಗಳವಾಗಲಿ. ಆಹಾ ಪ್ರಿಯ, ಪ್ರಿಯೆ, ನಮ್ಮನ್ನು ಕರೆಸಿದ ಕಾರಣವೇನು? ಹೇಳುವನು ಕೇಳು. ಆಹಾ ಪ್ರಾಣೇಶ್ವರ, ನನ್ನನ್ನು ಮರಿತೀರಾ? ಊರ್ವಶಿ, ಆಹಾ. ನೀನು ನಮ್ಮನ್ನು ಬರುವುದು ಕರೆಸಿ. ತಡವಾಯಿತಲ್ಲವೇ? ಏನು ಮಾಡಲಿ ಸ್ವಾಮಿ, ನಿಧಾನವಾಯಿತಲ್ಲವೇ? ರಂಭಾ ಊರ್ವಶಿ, ಪ್ರಾಣೇಶ್ವರ, ನೀಲಿ ಆಕಾಶವನ್ನು ನೋಡಿದಿರಾ? ನೋಡಿದೆವು ಸ್ವಾಮಿ. ಎಷ್ಟು ಮನೋಹರವಾಗಿರುವುದು. ನಿನ್ನಂತೆಯೇ ಸುಂದರವಾಗಿರುವುದು. ಆಹಾ, ಆಹಾ ಊರ್ವಶಿ, ಪ್ರಾಣೇಶ್ವರ, ಪ್ರಿಯ. ರಂಭಾ, ಆಹಾ ನೀಲಿ ಆಕಾಶದೋ ಆಹಾ ಬೀಸೋ ತಂಗಾಳಿಯೋ ಹಾಡು ಬಾರೆ ನಲಿದು, ಹಾಡು ಬಾರೆ ಕುಣಿದು. ಸ್ವಾಮಿ, ನೀಲಿ ಆಕಾಶದೋ ಬೀಸೋ ತಂಗಾಳಿಯೋ ಹಾಡು ಬಾರೆ ನಲಿದು, ಹಾಡು ಬಾರೆ ಕುಣಿದು. ನೀಲಿ ಆಕಾಶದೋ ಹೂಬಳ್ಳಿ ಹಾಡಿದಾಗ ತಂಗಾಳಿ ಬೀಸುವಾಗ ಹೂಬಳ್ಳಿ ಹಾಡಿದಾಗ ತಂಗಾಳಿ ಬೀಸುವಾಗ ನಿನ್ನ ಸನ್ನಿಹದಲ್ಲಿ ಮನಸೋತು ನಿಂದೆ ನಾನು. ನಿನ್ನ ಸಂಗೀತದಲ್ಲಿ ಮನಸೋತು ನಿಂದೆ ನಾನು. ನೀಲಿ ಆಕಾಶದೋ ಬೀಸೋ ತಂಗಾಳಿಯೋ ಹಾಡು ಬಾರೆ ನಲಿದು, ಹಾಡು ಬಾರೆ ಕುಣಿದು. ನೀಲಿ ಆಕಾಶದೋ ಯಾವ ಪೂರ್ವ ಪುಣ್ಯದ ಫಲವೋ ನಾ ನಿನ್ನ ಪಡೆದೆ. ಯಾವ ಪೂರ್ವ ಪುಣ್ಯದ ಫಲವೋ ನಾ ನಿನ್ನ ಪಡೆದೆ. ಜನ್ಮನಾದರ ತಿಳಿದು ಮನಸೋತು ನಿಂದೆ ಸ್ವಾಮಿ, ಜನ್ಮನ ತರಸಿ ನೀನು ಮನಸೋತು ನಿಂದೆ ನಾನು. ನೀಲಿ ಆಕಾಶದೋ ಬೀಸೋ ತಂಗಾಳಿಯೋ ಹಾಡು ಬಾರೆ ನಲಿದು, ಹಾಡು ಬಾರೆ ಕುಣಿದು. ನೀಲಿ ಆಕಾಶದೋ ಮನಸೋ ತೆನು ನಲ್ಲ ನಿನಗೆ, ನಿನಗಂತೂ ಅಲ್ಲ, ಬಿಡು ಮೌನ ಮಾ
ಓ ನಲ್ಲನೆ ಸವಿ ಮಾತೊಂದ ನುಡಿದೆಯ ನಾವೇನನ್ನು ನುಡಿಯಲಿನಲ್ಲ ತಿಳಿಸಯ ನಾವೆಂದು ಬಿಡಲು ಎನ್ನಲು ನೀ ಜೀವನೆಂದು ನಿನ್ನದು ಮನಸೋತೇನು ನಲ್ಲಾನಿಗೆ ತಿರುಮೌನ ಬಾಲ ಬಯಸಿರುವೆ ತಿರುಮೌನ ಬಾಲ ಬಯಸಿರುವೆ ಮನಸೋತೇನು ನಲ್ಲ ಪ್ರಿಯೆ ಸ್ವಾಮಿ ಮೈಯಸದ ದೀಪನಿ ಬಂದು ಮೈಯಸದೆ ನೀ ಬಳ್ಳಿ ಬಂದೆ ನಿನ್ನ ಪ್ರೇಮಕ್ಕೆ ನಾ ಮನಸೋದೆ ಪ್ರಿಯೆ ಬಯಸದೆ ನೀ ಬಳ್ಳಿ ಬಂದೆ ನಿನ್ನ ಪ್ರೇಮಕ್ಕೆ ನಾ ಮನಸೋದೆ ಸುರ ಸುಂದರಾಂಗಿಯ ನಿನ್ನ ಅನುರಾಗ ಪ್ರೇಮದಿಂದ ಸುರ ಸುಂದರಾಂಗಿಯ ನಿನ್ನ ಅನುರಾಗ ಪ್ರೇಮದಿಂದ ಹರಿದಾಡುತ್ತ ಕುಣಿದಾಡುತ್ತ ನಲಿದಾಡುತ್ತ ಕುಣಿದಾಡುತ್ತ ಬಾಬಾರೆ ಪ್ರೇಯಸಿ ನೀನು ಬಯಸದೆ ನೀ ಬಳಿ ಬಂದೆ ನಿನ್ನ ಪ್ರೇಮಕ್ಕೆ ನಾ ಮನಸೋದೆ ನಿನ್ನ ಪ್ರೇಮ ನೋಡಿ ನಾನು ಮನಸೋತೆ ನಲ್ಲೆ ಪ್ರಿಯಳೇ ನಿನ್ನ ಪ್ರೇಮ ನೋಡಿ ನಾನು ನಿನ್ನ ಪ್ರೇಮ ನೋಡಿ ನಾನು ಮನಸೋತೆ ನಲ್ಲೆ ಪ್ರಿಯಳೇ ನಿನ್ನ ಪ್ರೇಮ ನೋಡಿ ನಾನು ಮನಸೋತೆ ನಲ್ಲೆ ಪ್ರಿಯಳೇ ಸಂತೋಷದಿ ಆನಂದದಿ ಸಂತೋಷದಿ ಆನಂದದಿ ಆಧಾರೆ ಪ್ರಿಯಸಿ ಬಯಸದೆ ನೀ ಬಳಿ ಬಂದೆ ನಿನ್ನ ಪ್ರೇಮಕ್ಕೆ ನಾ ಮನಸೋತೆ ಲಾ 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 ಸ್ವಾಮಿ ಓ ಹೋ 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 ಪ್ರೇಮದ ಪೂಜಾರಿ ಅಲ್ಲವಿ ಸ್ವಾಮಿ ನಡೀರಿ ಸ್ವಾಮಿ ನಾವಿನ್ನು ಅಮರಾವತಿಯಲ್ಲಿ ಅಂತಪುರಕ್ಕೆ ಹೋಗೋಣ ಇನ್ನೊಂದು ಗೀತೆಯನ್ನು ಆಡಿ ಹೋಗೋಣ ಸಮಯವಾಗೋದಿಲ್ವೇ ಪ್ರಿಯಾ ಅನುರಾಗದ ಪ್ರಿಯೆ ಸ್ವಾಮಿ ಪ್ರಿಯಾ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ನಮ್ಮ ಕಣ್ಣಾದ ಪ್ರೇಮನ
ಮನಸಲಿ ಇಲ್ಲ ಮನ ಮೋಹಿನಿ ಸ್ವಾಮಿ ಎನ್ನ ಮನಸಲಿ ಇಲ್ಲ ಕಲವಾಣಿಯೇ ಕಾವ್ಯ ಸುಧಾಮಣಿ ವನರಾಣಿಯೇ ಎನ್ನ ಮನಸಲಿ ಇಲ್ಲ ಕಲವಾಣಿಯೇ ಕಾವ್ಯ ಸುಧಾಮಯ ವನರಾಣಿಯೇ ಪಾಡದ ಸುಮಬಾಣಿ ಬಾರಾಗಿನಿ ಮೋಹದ ಮಧುನಿಗೆ ಮನ ಮೋಹಿನಿ ಈ ಜೀವನ ಸುಖ ಸಾಧನ ಈ ಜೀವನ ಸುಖ ಸಾಧನ ಜಗವೆಲ್ಲ ಮೈಮರೆಯ ಬೃಂದಾವನ ಅನುರಾಗದ ಅಮರಾವತಿ ಅಗಮನವಾದ ನಮ್ಮ ಕಣ್ಣಾನ ಮನದು. ದೇವಾ ಗೌರಿ ಹರನೇ ಸುಧಾಕರನೇ ಹರನೇ ಸುಧಾಕರನೇ ಹರನೇ ನಾನು ಯಾಗಶಾಲಿ ದೇವಾ ದಾಕ್ಷಾಯಿಣಿ ಹರನೇ ಸುಧಾಕರನೇ ಹರನೇ ನಾನು ಯಾಗಶಾಲೆಗೆ ಹೋಗಿ ಬರಲು ಆಜ್ಞೆಯನ್ನು ಹೋಗಿ ಬರಲು ಆಜ್ಞೆಯನ್ನು ಪಾಲಿಸಯ್ಯ ಸಾಂಬ ಶಿವನೇ ಹರನೇ ಸುಧಾಕರನೇ ಹರನೇ ನಾನು ಯಾಗಶಾಲೆಗೆ ಸೋದರಿಯರೆಲ್ಲರೂ ಮುದದಿಯಾಗಕ್ಕೆ ಹೋಗಿ ಹಾರಿ ಗೌರಿ ಸೋದರಿಯರೆಲ್ಲರೂ ಮುದದಿಯಾಗಕ್ಕೆ ಹೋಗಿ ಹಾರಿ ನಾನು ಹೋಗಲು ಆಜ್ಞೆಯನ್ನು ಪರಮಾತ್ಮ ನಾನು ಹೋಗಲು ಆಜ್ಞೆಯನ್ನು ಪಾಲಿಸಯ್ಯ ಸಾಂಬ ಶಿವನೇ ಹರನೇ ಸುಧಾಕರನೇ ಹರನೇ ನಾನು ಯಾಗ ಶಾಲೆಗೆ ಪರಮಾತ್ಮ ಗೌರಿ ನನ್ನ ತಂದೆಯವರು ಒಂದು ಘನತರವಾದ ಯಾಗವನ್ನು ಮಾಡುತ್ತಿರುವರಂತೆ ನನ್ನ ಸಹೋದರರೆಲ್ಲರೂ ಅಲ್ಲಿಗೆ ಹೋಗಿರುವರು ಆದ ಕಾರಣ ನಾನು ಕೂಡ ಹೋಗಬೇಕೆಂಬ ಅಭಿಲಾಷೆ ಇದೆ ದಯಮಾಡಿ ನನಗೆ ಅನುಜ್ಞೆಯನ್ನು ನೀಡು ಪರಮಾತ್ಮ ಗೌರಿ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎಂಬ ಲೋಕೋಕ್ತಿಯಂತೆ ಸ್ತ್ರೀ ಬುದ್ಧಿ ಅನರ್ಥಕ್ಕೆ ಕಾರಣವಾಗುವುದು ಯೋಚಿಸುವಳಾಗು ದಾಕ್ಷಾಯಿಣಿ ಯೋಚಿಸುವಳಾಗು ಇದೇನು ಪರಮಾತ್ಮ ಈ ರೀತಿಯಾಗಿ ಹೇಳುತ್ತಿರುವಿರಿ ನಾನು ನನ್ನ ತಂದೆಯ ಮನೆಗೆ ಹೋದರೆ ಅನರ್ಥಕ್ಕೆ ಕಾರಣವೇ ಹೇಳುವನ್ನು ಕೇಳು ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ ಏ ಗೌರಿ ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ ಏ ದಾಕ್ಷಾಯಿಣಿ ಈಗ ನಿನ್ನ ಪಿತನೋ ಮಾಯ್ಪ ದಾಕ್ಷಾಯಿಣಿ ಈಗ ನಿನ್ನ ಪಿತನೋ ಮಾಯ್ಪ ಯಾಗದಿನದಲ್ಲಿ ಗೌರಿ
ಈಗ ನೇನ ಪಿತನೋ ಮಾಯ್ಪ ಯಾಗದ್ಯಾದಲೇ ಹೋಗಬೇಡವೆ ಗೌರಿ ದೇವಿ ಹೋಗಬೇಡವೆ ಗೌರಿ ದೇವಿ ಯಾಗಶಾಲೆಗೆ ಹೋಗಬೇಡವೆ ಗೌರಿ ದೇವಿ ಯಾಗಶಾಲೆಗೆ ಚಂದದಿಂದ ನೀನು ಹೋಗಲು ದಾಕ್ಷಾಯಣಿ ಚಂದದಿಂದ ನೀನು ಹೋಗಲು ಕುಂದು ಬರುವುದೇ ಗೌರಿ ಇಂದು ಇದನ್ನು ಅರಿತು ನೀನು ಇಂದು ಇದನ್ನು ಅರಿತು ನೀನು ಹೋಗಬೇಡವೇ ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ ಗೌರಿ ದಾಕ್ಷಾಯಿಣಿ ಆತುರದಿಂದ ಮಾಡಿದ ಕಾರ್ಯವು ಮುಂದೆ ನಮಗೆ ಕಾತುರಕ್ಕೀಡಾಗುವುದು. ನೀನು ಹರಿಯದವಳು. ನಿಮ್ಮ ತಂದೆಯು ನಮ್ಮನ್ನು ನಿಂದಿಸಿ ಹೋಗಿರೋ ವಿಚಾರಗಳೆಲ್ಲವೂ ನಿನಗೆ ತಿಳಿದೇ ಇದೆ. ತವರು ಮನೆ ಎಂದು ಹೇಳಬೇಡ, ನಿನಗೆ ತೊಂದರೆ ಆಗಬಹುದು. ಹೋಗಬೇಡ ಗೌರಿ, ಆಲೋಚಿಸು. ನಮ್ಮ ತಂದೆಯವರು ನಮ್ಮನ್ನು ಕರೆಯಲು ಬಂದಾಗ ನಾವು ಅವರೊಡನೆ ಮಾತನಾಡಲಿಲ್ಲ. ಆದ ಕಾರಣ ಅವರು ನಮ್ಮ ಮೇಲೆ ಕೋಪಗೊಂಡು ನಮ್ಮನ್ನು ಕರೆಯಲು ಬರಲಿಲ್ಲ. ಆದ ಕಾರಣ ನಾನೇ ಹೋಗಿ ಬರುತ್ತೇನೆ, ಅನುಮತಿಯನ್ನು ನೀಡು ದೇವಾ. ಕಳುಹಲಾರೆನೋ ಇಳೆಗೆ ಜ್ಞಾನನೋ ಗೌರಿ ಕಳುಹಲಾರೆನೋ ಇಳೆಗೆ ಜ್ಞಾನನೋ ನಳಿನಾಕ್ಷಿಯೇ ಗೌರಿ ತಂದೆಯೋ ಗೈದಿರುವ ದಾಕ್ಷಾಯಣಿ ನಿನ್ನ ತಂದೆಯು ಗೈದಿರುವ ದುಷ್ಟಯಾಗಕ್ಕೆ ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ ದಾಕ್ಷಾಯಣಿ ಆದರಿಸಿ ಕರೆಯದಿರುವ ಆ ನಿನ್ನ ತಂದೆಯ ಮನೆಗೆ ನೀನು ಹೋದರೆ ಆತನು ನಿನ್ನನ್ನು ಆದರಿಸುವುದಿಲ್ಲ. ಆಗ ನೀನು ಖಂಡಿತವಾಗಿಯೂ ಯೋಚಿಸಬೇಕಾಗುತ್ತದೆ. ದುಡುಕಬೇಡ, ಆಲೋಚಿಸಿ ನೋಡು. ನಿನ್ನ ಸಹೋದರಿಯರ ಮುಂದೆ ನಿನಗೆ ಅಪಮಾನವಾಗುವುದು. ನಾನು ಕಳುಹಲಾರೆನು ದಾಕ್ಷಾಯಿಣಿ, ಕಳುಹಲಾರೆನು. ಪರಮೇಶ್ವರ, ನಾನು ನನ್ನ ತಂದೆಯ ಮನೆಗೆ ಹೋದಾಗ ಅಲ್ಲಿ ನನಗೇನೇ ಕಷ್ಟ ಬಂದರೂ ಅದನ್ನು ನಾನೇ ನೋಡಿಕೊಳ್ಳುತ್ತೇನೆ. ಕೊನೆಗೂ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಬಿಡು ನೇನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ. ಬಿಡು ನೇನ ಬಯಕೆ ಗೌರಿ ಎಂದಿಗೂ ಮರೆಯದ ಸತಿಯಳ ಜ್ಞಾನನೋ ದಾಕ್ಷಾಯಣಿ ಎಂದಿಗೂ ಮರೆಯದ ಸತಿಯಳ ಜ್ಞಾನನು ಚಂದದಿ ಸಲಹಿ ಕಾಪಾಡಲು ನಾಂ ಚಂದದಿ ಸಲಹಿ ಕಾಪಾಡಲು ನಾಂ ಬಿಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ. ಬಿಡು ನಿನ್ನ ಬಯಕೆ ಗೌರಿ ಹಾಗೆಯೂ ಕರೆದ ಆ ನಿನ್ನ ತಂದೆ ದಾಕ್ಷಾಯಿಣಿ ಹಾಗೆಯೋ ಕರೆದ ಆ ನಿನ್ನ ತಂದೆ ಕಾಡಿಸಿ ಮೂರ್ಖನು ಕಡು ಮೂರ್ಖತನದೇ ಗೌರಿ ಕಾಡಿಸಿ ಮೂರ್ಖನು ಕಡು ಮೂರ್ಖತನದಿ
ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ ಬಿಡು ನಿನ್ನ ಬಯಕೆ ಏ ದಾಕ್ಷಾಯಿಣಿ ದಾಕ್ಷಾಯಿಣಿ ಓ ನಿನ್ನ ಶಾಂತಿಯ ತತ್ವದ ಸ್ಥಿತಿಯ ಗೌರಿ ಕೋಪ ಬಿಡು ಆ ನಿನ್ನ ಶಾಂತಿಯ ತತ್ವದ ಸ್ಥಿತಿಯ ಆ ನಿನ್ನ ತಂದೆ ತಿಳಿಯ ನೀನು ಗೌರಿ ಆ ನಿನ್ನ ತಂದೆ ತಿಳಿಯ ನೀನು ಬಲು ನೀಚನ ಗಡು ದಕ್ಷಿಣದ ಪ್ರಾಣೇಶ್ವರ ಹೌದು ಬಲು ನೀಚನ ಕಡು ದಕ್ಷಿಣದ ಬಲು ಬೇಗ ಸಹಿಸುತ್ತೆ ನಾ ತಾಳಿದೆ ಶಾಂತಿ ಬಲು ಬೇಗ ಸಹಿಸುತ್ತೆ ನಾ ತಾಳಿದೆ ಶಾಂತಿ ಬಿಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ ಬಿಡು ನಿನ್ನ ಬಯಕೆ ಪ್ರಿಯೆ ದಾಕ್ಷಾಯಿಣಿ ಸ್ವಾಮಿ ಆ ನಿನ್ನ ತಂದೆಯಾದ ದಕ್ಷ ಬ್ರಹ್ಮನು ನಿನ್ನನ್ನು ಚದುರಂಗ ಸೇನೆ ಸಮೇತನಾಗಿ ಬಹು ಮರ್ಯಾದೆಯಿಂದ ಕರೆದುಕೊಂಡು ಹೋಗಿದ್ದರೆ ಆಹಾ ನೀನು ಈ ಕೈಲಾಸವನ್ನೇ ಮರೆತು ಬಿಡುತ್ತಿದೆಯೋ ಏನೋ ತವರು ಮನೆ ಎಂದು ಹೇಳಬೇಡ ಆ ನಿನ್ನ ದುಷ್ಟ ತಂದೆಯಿಂದಲೇ ನಾಶ ಹೊಂದಬೇಕಾಗುತ್ತದೆ ದುಡುಕಬೇಡ ಆಲೋಚಿಸು ದಾಕ್ಷಾಯಿಣಿ ಆಲೋಚಿಸು ಸ್ವಾಮಿ ಕೋಪಗೊಳ್ಳಬೇಡಿ ನಾನು ನನ್ನ ತಂದೆಯ ಮಾಡುತ್ತಿರುವ ಯಾಗಕ್ಕೆ ಹೋಗಿ ನನ್ನ ತಾಯಿಯನ್ನು ಮಾತನಾಡಿಸಿಕೊಂಡು ಒಂದೆರಡು ದಿನಗಳು ಇದ್ದು ಬಂದು ಬಿಡುತ್ತೇನೆ ಸ್ವಾಮಿ ದಾಕ್ಷಾಯಿಣಿ ಅಯ್ಯೋ ಮರಳೆ ಗ್ರಹಚಾರ ಕಾಲವದಗ ಗೌರಿ ಗ್ರಹಚಾರ ಕಾಲವದಗಲ ಗ್ರಹಚಾರ ಕಾಲವದಗಲ ಅಹಿಭೂಷಣನಾದರೆ ತಪ್ಪದು ಕಷ್ಟ ಗೌರಿ ಈಗಿರುವೆಲ್ಲಿ ನಿನ್ನ ವಿಧಿಲಿಖಿತವೋ ದಾಕ್ಷಾಯಿಣಿ ಈಗಿರುವಲ್ಲಿ ನಿನ್ನ ವಿಧಿಲಿಖಿತವೋ ಮೀರಿ ನಡೆಯಲು ನಿನ್ನಿಚೆಯ ಗೌರಿ ಅಯ್ಯೋ ಮರಳೆ ಕಡೆಗೂ ನಿನ್ನ ಹಠವನ್ನು ಬಿಡುವುದಿಲ್ಲವೇ ಕೊನೆಯದಾಗಿ ಹೇಳುತ್ತಿರೋ ದಾಕ್ಷಾಯಿಣಿ ನೀನು ಯಾಗಕ್ಕೆ ಹೋಗಿದ್ದೆ ಸಹಜವಾದರೆ ಗೌರಿ ನೀನು ಯಾಗಕ್ಕೆ ಹೋಗಿದ್ದೆ ಸಹಜವಾದರೆ ನಮ್ಮೀರ್ವರ ಋಣಾನುಬಂಧವು ಇಂದಿಗೆ ತೀರಿತೆಂದು ಖಂಡಿತ ತಿಳಿ ದಾಕ್ಷಾಯಿಣಿ ಅದು ಅಲ್ಲದೆ ಪತಿಯ ಮಾತನ್ನು ಮೀರಿ ಹೋಗುವೆಯಾ ಆಲೋಚಿಸಿ ನೋಡು ದಾಕ್ಷಾಯಿಣಿ ಸ್ವಾಮಿ ಪತಿಯ ಚರಣ ಸತಿಗೆ ಸುಖ ಸ್ವರ್ಗ ಸೋಪಾನ ಪತಿಯ ಚರಣ ಸತಿಗೆ ಸುಖ ಸ್ವರ್ಗ ಸೋಪಾನ ದೊರೆಯೇ ಸರಿಯ
ಮಾಡಬೇಕಾದದ್ದೇನಿದೆ ಸ್ವಾಮಿ? ನಾನೆಂದಿಗೂ ನಿಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಆದರೆ ನಮ್ಮ ತಂದೆಯವರು ನಿಮ್ಮ ಮೇಲೆ ಕೋಪಗೊಂಡಿರುವರು. ಅದು ಅಲ್ಲದೆ ನಾವು ಆ ಯಾಗಕ್ಕೆ ಹೋದರೆ ಅಲ್ಲಿ ನೆರೆದಿರುವ ನನ್ನ ಅಕ್ಕ ತಂಗಿಯರ ಮುಂದೆ, ಸುರಾದಿಸುರರ ಮುಂದೆ ನಿಮ್ಮನ್ನು ಜರಿದರೆ ನಿಮಗೆ ಕುಂದು ಬರುವುದಲ್ಲವೇ? ಆದ ಕಾರಣ ನಾನೇ ಹೋಗಿ ಬರುತ್ತೇನೆ, ಅನುಮತಿಯನ್ನು ಕೊಡಿ. ದಾಕ್ಷಾಯಿಣಿಯ ಕೇಳು ಯಾಗಕ್ಕೆ ನೀ ಹೋಗಿ. ಗೌರಿ, ದಾಕ್ಷಾಯಿಣಿಯ ಕೇಳು ಯಾಗಕ್ಕೆ ನೀ ಹೋಗಿ. ನಾಶ ಒಂದುವೆ ಸಹಜ, ನಾಶ ಒಂದುವೆ ಸಹಜ, ಸರಸಿ ಜಂಬಳೆ ಕೇಳು ದಾಕ್ಷಾಯಿಣಿಯ ಕೇಳು. ದಾಕ್ಷಾಯಿಣಿ, ಇನ್ನೋ ನಿನ್ನೆಯ ಋಣವು ಯೋನಿಗೆ ತೀರಿದೆ. ಸಾರಿ, ಇನ್ನೋ ನಿನ್ನೆಯ ಋಣವು ಯೋನಿಗೆ ತೀರಿದೆ. ಹೋಗ ಬೇಡವೆ ಗೌರಿ, ಹೋಗ ಬೇಡವೆ ಗೌರಿ, ಯಾಗ ಶಾಲೆಗೆ ಈಗ ಹೋಗ ಬೇಡವೆ ಗೌರಿ. ದಾಕ್ಷಾಯಿಣಿ, ನಿನ್ನ ತಂದೆಯಾದ ದಕ್ಷ ಬ್ರಹ್ಮನು ಅಷ್ಟೈಶ್ವರ್ಯಗಳಿಂದಲೂ ಸುರ ನರರಿಂದಲೂ ನಿನ್ನ ಸಹೋದರಿಯರಿಂದಲೂ ಕೂಡಿ ಬಹು ಸಂತೋಷದಿಂದ ಯಾಗವನ್ನು ಮಾಡುತ್ತಿರುವನು. ಗೌರಿ, ಆ ಸಂತೋಷವನ್ನು ನೋಡಲು ಏನೇ ಆಗಲಿ ನೋಡಲು ಹೋಗಬೇಕೆಂತ ಅವರ ಮನೆಗೆ ಹೋಗಬೇಕೆಂದು ಹೇಳುತ್ತಿರುವೆಯಲ್ಲ, ಅಲ್ಲದೆ ಮುಂದೆ ಬರುವ ಸುಖ ದುಃಖಗಳ ಬಗ್ಗೆಯೂ ಯೋಚಿಸಲಿಲ್ಲವೇ? ಹೋಗ್, ಇದು ನಿನ್ನ ಪೂರ್ವ ಜನ್ಮದ ಪ್ರಾರಬ್ಧವೇ ಸರಿ. ಇದು ನಿನ್ನ ಇಚ್ಛೆ, ಇದು ನನ್ನ ತಪ್ಪೇನಿಲ್ಲ, ತಿಳಿಯುತ್ತೆ? ಸ್ವಾಮಿ, ಪತಿಯ ಮನೆಯಲ್ಲಿ ಅಷ್ಟೈಶ್ವರ್ಯಗಳಿದ್ದರೇನು, ಸಿರಿ ಸಂಪದಗಳಿದ್ದರೇನು, ಸದಾ ಕಾಲು ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಹೋಗಬೇಕೆಂಬ ಅಭಿಲಾಷೆ ಇರುತ್ತದೆ. ಅದರಂತೆಯೇ ಇಂದು ನಾನು ಕೂಡ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿರುವೆನು, ದಯಮಾಡಿ ನನಗೆ ಹೋಗಲು ಅನುಜ್ಞೆಯನ್ನು ಕೊಡಿ. ದಾಕ್ಷಾಯಿಣಿ, ಮೀರಿ ಬಂದ ಮೇಲೆ ಯಾರು ಏನು ಮಾಡಲಾಗುವುದಿಲ್ಲ. ಇದು ನಿನ್ನ ಪೂರ್ವ ಜನ್ಮದ ಪ್ರಾರಬ್ಧವೇ ಸರಿ. ನಿನ್ನ ಬುದ್ಧಿಯು ಮಲಿನವಾಗಿದೆ. ನಾನು ಏನು ಹೇಳಿದರೂ ಪ್ರಯೋಜನವಿಲ್ಲ. ಹೋಗು, ಸಂತೋಷದಿಂದ ಹೋಗಿ ಬಾ. ಆದರೆ ನೀನೋರ್ವಳೆ ಹೋಗಬೇಡ, ಆ ನಂದೀಶನನ್ನು ಕಳುಹಿಸಿಕೊಡುವೆನು. ಸಂತೋಷದಿಂದ ಹೋಗಿ ಬಾ ಗೌರಿ. ನಂದೀಶ, ನಂದೀಶ ಬಾ. ಬಾರಯ ನಾದೀಶ ನೋಡ ಶೋಕ ವಿನಾಶ, ಬಾರಯ ಋಷಭೇಶ ಬಾರಯ ನಾದೀಶ. ನಂದೀಶ, ಮಹಾದೇವ, ಬಾರಯ ನಾದೀಶ ನೋಡ ಶೋಕ ವಿನಾಶ, ಬಾರಯ ಋಷಭೇಶ ಬಾರಯ ನಾದೀಶ. ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಪಳು, ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಪಳು, ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಪಳು. ಈ ಕ್ಷಣ ಕರೆದೊಯ್ದು ಬೇಗದಿ ಬಾರಯ್ಯ, ಈ ಕ್ಷಣ ಕರೆದೊಯ್ದು ಬೇಗದಿ ಬಾರಯ್ಯ. ಎಲೈ ನಂದೀಶನೇ, ಮಹಾದೇವ, ಮನೋನಾಯಕಿಯಾದಂಥ ದಾಕ್ಷಾಯಿಣಿಯು ತವರು ಮನೆಯಾದ ಭೂಸರ್ಗಪುರಕ್ಕೆ ಹೊರಟಿರುವುದರಿಂದ ಆಕೆಯನ್ನ ದಿವ್ಯ ರಥದಲ್ಲಿ ಕರೆದುಕೊಂಡು ಹೋಗು. ಅಲ್ಲಿನ ಅತಿಶಯವಾದ ಸಂಗತಿಯನ್ನ ತಿಳಿದುಕೊಂಡು ಕೂಡಲೇ
ಕರೆದುಕೊಂಡು ಬರುವನಾಗಯ್ಯ. ನಂದೀಶ. ಮಹಾದಾಜ್ಞೆ ತಂದೆ, ನಾನು ಇನ್ನು ಹೊರಡಲು ರಥವನ್ನು ಸಿದ್ಧಪಡಿಸುವೆನು. ಆಗಬಹುದು, ಸಿದ್ಧನಾಗು ನಂದೀಶ. ಸ್ವಾಮಿ, ಅರಿಯದೆ ಅಜ್ಞಾನದಿಂದಲೋ ಅಥವಾ ನನ್ನ ತಂದೆಯ ಮನೆಗೆ ಹೋಗಬೇಕೆಂಬ ಆಸೆಯಿಂದಲೋ ಅರಿಯದೆ ನಾ ಮಾಡಿರುವ ಅಪರಾಧವನ್ನು ಮನ್ನಿಸಿ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ದಾಕ್ಷಾಯಣಿ, ಅವರವರ ಜನ್ಮಾಂತರದ ಫಲವನ್ನ ಅವರೇ ಅನುಭವಿಸಬೇಕಲ್ಲದೆ ಮತ್ತಾರು ಅನುಭವಿಸಲಕ್ಕಾಗದು. ಏನು ಹೇಳಿ ನಿನ್ನ ಬುದ್ಧಿ ಮಲಿನವಾಗಿರುವುದರಿಂದ ನಾನು ಏನು ಹೇಳಿದರೂ ಪ್ರಯೋಜನ ಇಲ್ಲ. ಹೋಗು, ಸಂತೋಷದಿಂದ ಹೋಗಿ ಬಾ.